ಏಷ್ಯಾ ಖಂಡದಲ್ಲೇ ಒಂದೇ ತಾಲೂಕಿನಲ್ಲಿ 4 ಜಲಾಶಯನ ಒಳಗೊಂಡಿರ್ತಕ್ಕಂಥದ್ದು, ಒಂದೇ ತಾಲೂಕಿನಲ್ಲಿ 2 ನ್ಯಾಷನಲ್ ಪಾರ್ಕ್ ಇರ್ತಕ್ಕಂಥದ್ದು, ವನ್ಯ ಸಂಪತ್ತು. ನಿಮ್ಮ ನಾಡನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಚಲನಚಿತ್ರದಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಇದು ಗಂಧದ ಗುಡಿ ಅಂತೇಳಿ, ಇದು ಚಿನ್ನದ ನಾಡು ಅಂತೇಳಿ ನಾ ಹೇಳೋ ಅವಶ್ಯಕತೆ ಇಲ್ಲ. ಬಹುಶಃ ಈ ನಮ್ಮ ನಾಳ್ತಿರ್ತಕ್ಕಂಥವ್ರು ಒಮ್ಮೆ ಆತ್ಮಾವಲೋಕನ ಮಾಡ್ಕೊಬೇಕಾಗತ್ತೆ. ಎಲ್ಲವೂ ತುಂಬಿ ತುಳುಕಾಡ್ತಿರ್ತಕ್ಕಂಥ ಈ ನಾಡಿನಲ್ಲಿ, ಈ ಭೂಮಿ ಮೇಲೆ ಏನಾದ್ರೂ ಸ್ವರ್ಗ ಅಂತಿದ್ರೆ ಅದು ನಿಮ್ಮ ಎಚ್ಚರಿಕೋಟೆ ತಾಲೂಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಏನಿಲ್ಲ ರೀ ನಿಮ್ಮ ಹತ್ರ, ಏನಿಲ್ಲ. ಅದೇ ನನ್ನ ಚಿನ್ನದ ನಾಡು ಕೋಲಾರದಲ್ಲಿ 4000 ಅಡಿ ತೆಗೆದ್ರು ನೀರು ಬರ್ತಾ ಇಲ್ಲ, 100 ಅಡಿಗೆ ನೀರು ಸಿಗ್ತಾ ಇದೆ. ಇವತ್ತಿಗೂ ಇಲಾಖೆ ಕೂಗು ಹೇಳ್ತಾ ಇದೆ, ಈ ಭೂಮಿ ಮೇಲೆ ಆ ತಾಯಿಯಲ್ಲಿರ್ತಕ್ಕಂಥ ಆ ತಾಯಿಗೆ, ಆ ಮಣ್ಣಿಗೆ ತಾಯಿಯಾದಂತ ಸಾವಯವ ಇಂಗಾಲ 4% ಇದೆ ನಿಮ್ಮ ಮಣ್ಣಲ್ಲಿ. ಯಥೇಚ್ಛವಾದಂತ ವಿಷವನ್ನ ಹಾಕಿದ್ರು ಕೂಡ ಆ ತಾಯಿ ವಿಷವನ್ನೆಲ್ಲ ನುಂಗಿ ನಿಮ್ಗೆ ಅಮೃತಕ್ಕೆ ಸಮವಾದಂತ ಅನ್ನನೇ ಕೊಡ್ತಿದ್ದಾಳೆ. ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ನಿಜಕ್ಕೂ ಈ ತಾಲೂಕಿನ ಬಗ್ಗೆ ಮಾತಾಡ್ಲಿಕ್ಕೆ ಪದಗಳೇ ಸಾಲದು. ಹಾಗಾಗಿ ವನ್ಯ ಸಂಪತ್ತು, ನಿಸರ್ಗದ ಸೌಂದರ್ಯವನ್ನ ತನ್ನ ಮಡಿಲಲ್ಲಿ ತುಂಬಿಕೊಂಡು ತುಳ್ಕಾಡ್ತಿರ್ತಕ್ಕಂಥ ಈ ಒಂದು ತಾಲೂಕನ್ನ ನಿಜಕ್ಕೂ ಕ್ಯಾರೆಸ್ ಮಾದರಿಯಲ್ಲೇ ಕಬಿನಿ ಅಣೆಕಟ್ಟನ್ನೇನಾದ್ರೂ ಅಭಿವೃದ್ಧಿ ಪಡಿಸಿದ್ದೆ ಹಾಗಿದ್ರೆ ಬಹುಶಃ ಈ ತಾಲೂಕಿಗೆ ಹಿಂದುಳಿದ ಪಟ್ಟಿ ಬರ್ತಾ ಇರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರ ಹಾಗೂ ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮೆಲ್ಲರಿಂದ ಚುನಾಯಿತರಾಗಿ ಹೋಗಿ ಕೂತಿರ್ತಕ್ಕಂಥ ಆ ಶಾಸಕರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಯುವ ಸಮೂಹ ಹೆಚ್ಚಿದೆ ಈ ದೇಶದಲ್ಲಿ. ಅತ್ಯಂತ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾದ ಬಡತನ, ಹಸುವಿನ ಪ್ರಮಾಣ ಎಚ್.ಡಿ. ತಾಲೂಕಲ್ಲಿ ತುಂಬಾ ಜಾಸ್ತಿ ಇದೆ. ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು 1000 ಸರಿ ಕೂಗಿ ಹೇಳ್ತಿದೀವಿ, KRS ಮಾದರಿಯಲ್ಲೇ ನುಗ್ಗು ಕಬಿನಿಯ ಜಲಾಶಯವನ್ನ ನೀವೇನಾದ್ರೂ ಅಭಿವೃದ್ಧಿ ಪಡಿಸಿದ್ದೆ ಆದ್ರೆ ಈ ಬ್ಯಾಕ್ ವಾಟರ್ ಇರ್ತಕ್ಕಂಥ ರೆಸಾರ್ಟ್ ಗಳಿಗೆ ಅನುಮತಿ ಕೊಡುವುದರ ಬದಲು ಈ ನುಗ್ಗು ಜಲಾಶಯ ಮತ್ತು ಕಬಿನಿ ಜಲಾಶಯವನ್ನ ನೀವೇನಾದ್ರು ಅಭಿವೃದ್ಧಿ ಪಡಿಸಿದ್ದೆ ಆಗಿದ್ರೆ ಈ ತಾಲೂಕು ಇವತ್ತು ನಮ್ಮ ಬೆಂಗಳೂರು ಕ್ಯಾಪಿಟಲ್ ಏನಿದೆ ಅಷ್ಟೇ ಪ್ರಮಾಣದ GDP-ಯನ್ನ ರಾಜ್ಯದ ಬೊಕ್ಕಸೆಗೆ ಕೊಡುವುದರಲ್ಲಿ ಯಾವುದೇ ಅನುಮಾನನೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇಂಥ ಪುಣ್ಯದ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನೀವೇ ಧನಿಕರು, ಭಾಗ್ಯವಂತರು ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಬಹುಶಃ ಸತತವಾಗಿ ಮನುಕುಲದ ಹೊಟ್ಟೆಯ ಹಸಿವಿನ ಚೀಲವನ್ನ ತುಂಬಿಸ್ಕೊಂಡು ಬಂದಿರತಕ್ಕಂಥ ನನ್ನ ಅನ್ನದಾತ ಪ್ರಭುಗಳೇ, ಒಂದ್ ಮಾತು ಹೇಳಿದ್ದಾರೆ ಬಸವಣ್ಣನವರು, ಬಹಳ ಮುತ್ನಂತ ಮಾಡಿದ್ದಾರೆ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತರ ಪಾದಗಳ ತೋರಿಸಿ ಬದುಕಿಸಯ್ಯ, ಆತನ ತನುಸುದ್ದ, ಆತನ ಮನಸುದ್ದ, ಆತನ ಭಾವಸುದ್ದ, ಆತನ ಮನೆಯನ್ನ ಒಕ್ಕಿ ಲಿಂಗಾರ್ಚನೆ ಮಾಡದಂತ ಗುರುಗಳ ಜೀವನ ಪಾವನ ನೋಡಯ್ಯ. ಎಂತ ಮಾತು! ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಭೂಮಿ ಮೇಲೆ ಅತ್ಯಂತ ದೊಡ್ಡ ಮನ್ಸ ಅಂತ ಏನಾದ್ರು ಇದ್ರೆ ಈ ಕಲಿಯುಗದ ಕಾಮಧೇನು, ಈ ದೇಶದ ಆಸ್ತಿ, ಈ ದೇಶದ ಶಕ್ತಿ, ಈ ಮಣ್ಣಿನ ಮಕ್ಕಳಾದಂತ ನನ್ನ ರೈತ ಬಾಂಧವರು ಅಂತನೂ ಕೂಡ ಹೆಮ್ಮೆಯಿಂದ ಹೇಳ್ತಾ, ಇವತ್ತು ನಿಮ್ಮ ಮನೆಯ ಮಗನಂತೆ ನಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಿದ, ಆಶೀರ್ವದಿಸಿದ ಈ ಚಕ್ಕೋಡ್ನಹಳ್ಳಿ ಗ್ರಾಮದ ತಂದೆ ತಾಯಿಯಂದಿರೆ ಹಾಗೂ ಈ ಗ್ರಾಮದ ನನ್ನ ನವ ಯುವಕ ಮಿತ್ರರೇ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರ ಪಾದಚರಣ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಾನು ನಮಿಸ್ತೇನೆ. ಬಹುಶಃ ಇವತ್ತು ಮಾತಾಡಲಿಕ್ಕೆ ಹೆಚ್ಚು ಸಮಯದ ಅಭಾವ ಇರೋದ್ರಿಂದ ನಾನಿಲ್ಲಿ ಮುಖ್ಯವಾಗಿ 2 ವಿಚಾರಗಳನ್ನ ಹೇಳಿ ನಾನು ಇಲ್ಲಿಂದ ನಿರ್ಗಮಿಸ್ತೇನೆ. ಬಹುಶಃ ಇವತ್ತು ಅತ್ಯಂತ ಒಂದು ಶೋಚನೀಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆದರೂ ಕೂಡ ಇವತ್ತು ಅತ್ಯಂತ ಕ್ಲಿಷ್ಟಕರವಾದಂಥ ಶೋಚನೀಯ ಬದುಕಲ್ಲಿ ಬದುಕ್ತಾ ಇರತಕ್ಕಂಥ ಒಂದೇ ಒಂದು ಸಮುದಾಯ ಅಂತ ಏನಾದರೂ ಈ ಭೂಮಿ ಮೇಲಿದ್ರೆ ಅದು ನನ್ನ ರೈತ ಸಮುದಾಯ. ಬಹುಶಃ ಇವತ್ತು ಸಂಕ್ರಾಂತಿ ಹಬ್ಬ ಬಹಳ ಸಮೃದ್ಧಿಯನ್ನ ತರುವಂತ ಹಬ್ಬ. ನನಗನ್ನಿಸ್ತಾ ಇದೆ ಇದಕ್ಕೊಂದು ಮಹತ್ವ ಇದೆ, ಇದಕ್ಕೊಂದು ಆಧ್ಯಾತ್ಮಿಕ ಇದೆ. ನಮ್ಮ ಗುರುಗಳು ಹಿರಿಯರು ಹೇಳ್ತಾ ಇದ್ರು ಇದಕ್ಕೊಂದು ಸಂಪ್ರದಾಯ ಇದೆ ಅಂತೇಳಿ, ಇದಕ್ಕೊಂದು ಸಂಸ್ಕೃತಿ ಅಂತೇಳಿ. ಇವತ್ತು ಯಾರನ್ನಾದ್ರೂ ನೀವು ಸಂಕ್ರಾಂತಿ ಹಬ್ಬ ಅಂತ ಕೇಳಿ, ಏನು ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ತಿನ್ನೋದು, ಹೆಣ್ಮಕ್ಳಿಗೆ ಹೊಸ ಬಟ್ಟೆ ಹಾಕೋದು, ಹೊಸ ಚಿನ್ನವನ್ನ ಧರಿಸೋದು, 4 ಮನೆಗೆ ಎಳ್ಳನ್ನ ಹಂಚೋದು, ಸಂಜೆ ಆದ್ಮೇಲೆ ಹೆಣ್ಮಕ್ಳಿಗೆ ಆರತಿ ಮಾಡೋದು, ಮನೆಗೆ ಹೋಗಿ ತಿಂದಾರಾಮ ಮಲ್ಕೊಳ್ಳೋದು, ಇಷ್ಟಕ್ಕೆ ಸೀಮಿತ ಆಗಿದೆ. ಬಹುಶಃ ಆಧುನಿಕತೆಯ ಭರಾಟೆಯಲ್ಲಿ ಪಾಶ್ಚಿಮಾತ್ಯಕರಣಕ್ಕೆ ಒಳಗಾದಂತ ನಾವು ನಮ್ಮ ಸಂಸ್ಕೃತಿಯನ್ನ ಮರಿತಾ ಇದ್ದೇವೆ, ಗುರು ಹಿರಿಯರನ್ನ ಮರಿತಾ ಇದ್ದೀವಿ, ಈ ನೆಲದ ಮಹತ್ವವನ್ನ ಮರಿತಾ ಇದ್ದೀವಿ.
ಬಹುಶಃ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ ನಾನಾದರೂ ಕೂಡ ಹೇಳ್ತಾ, ಮುಂದಿನ ದಿನಗಳಲ್ಲಿ ಬಹಳ ಶೋಚನೀಯಾದಂಥ ಬದುಕನ್ನು ನಾವು ನೋಡ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಎತ್ತ ತಾಯಿ ವಿಷ ಹಾಕೋದು ಒಂದೇ, ಒತ್ತ ತಾಯಿ ವಿಷ ಹಾಕೋದು ಒಂದೇ. ದಯಮಾಡಿ ಈ ತಾಯಿಗೆ ವಿಷ ಆಗ್ತಿರ್ತಕ್ಕಂಥದ್ನೆಲ್ಲ ತಾವು ನಿಲ್ಲಿಸಿ ಅಂತ ಕೇಳ್ತಾ, ಇವತ್ತು ದೇಶಕ್ಕೆ 80 ವರ್ಷ ಆಗಿದೆ. ನನ್ನ ಮಾಧ್ಯಮ ಮಿತ್ರರಿದ್ದಾರೆ, ಈ ಮುಖಾಂತರ ಒಂದು ಪ್ರಶ್ನೆಯನ್ನ ಯಾರು ಕಿವಿ ಮುಟ್ಟಿಸ್ಬೇಕೋ ಗೊತ್ತಿಲ್ಲ, ಆದರೆ ಈ ದೇಶದಲ್ಲಿರ್ತಕ್ಕಂಥ 73% ಹೃದಯವಂತರು ಇದೊಂದು ಮಾತನ್ನ, ಅದು ನನ್ನ ಅನ್ನದಾತ ಹೃದಯವಂತರು, ನನ್ನ ಅನ್ನದಾತರ ಮಕ್ಕಳು ಈ ಮಾತನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಬಹುಶಃ ನಾವಿವತ್ತು 80 ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೀವಿ. ಇವತ್ತು ನಾನು ಆಗ್ಲೇ ಕೇಳಿದೆ ನಿಮಗೆ ರೈತನಾಗಿ ಹುಟ್ಟೋದು ವರನ ಸಾಪನೂ ಗೊತ್ತಿಲ್ಲ. ಇಲ್ಲಿ ಕೂತಿರೋರಿಗೆ ಕೇಳ್ತೇನೆ ನಾನು, ಇಲ್ಲೆಲ್ಲ ಕೂತಿರ್ತಕ್ಕಂಥವ್ರು 90% ರೈತರಿದ್ದೀರಿ. ಕೃಷಿ, ನೀವು ಮಾಡ್ತಿರ್ತಕ್ಕಂಥ ಕೃಷಿ ಉದ್ಯಮನ ಬದುಕ, ನೀವು ಮಾಡ್ತಿರ್ತಕ್ಕಂಥ ಬೇಸಾಯ ವ್ಯವಸಾಯ, ಅದನ್ನೇ ನೆಗೆಟಿವ್ ಆಗಿ ಕೇಳೋದಾದ್ರೆ ನಾ ಸಾಯ ನೀ ಸಾಯ ಮನೆ ಮಂದಿ ಸಾಯ ಅಂತ ಚೆನ್ನಾಗಿ ಹೇಳ್ತೀರಿ. ಆದ್ರೆ ನಿಮಗೆ ಗೊತ್ತಿರಲಿ, ಇಲ್ಲಿ ತನಕ 80 ವರ್ಷ ಆದ್ರೂ ಈ ದೇಶದ ಈ ಮಣ್ಣಿನ ಮಕ್ಕಳಿಗೆ ನಾನ್ ಮಾಡ್ತಾ ಇರತಕ್ಕಂಥ ಕಾಯಕ ಇದು ಉದ್ಯಮನ ಅಥವಾ ಬದುಕ ಎಂಬ ಒಂದು ಪ್ರಶ್ನೆಗೆ ಇನ್ನು ಉತ್ತರ ಹುಡ್ಕೊಂತಕ್ಕಂಥ ನಿಟ್ಟಿನಲ್ಲಿ ನನ್ನ ರೈತರು ಸೋಲ್ತಿದ್ದಾರೆ. ನಾನು ಕೂಗ್ ಹೇಳ್ತೀನಿ, ಇಲ್ಲಿ ಕೃಷಿ ಸೋಲ್ತಾ ಇಲ್ಲ ಸ್ನೇಹಿತರೆ, ಕೃಷಿ ಸಾಯ್ತಾ ಇಲ್ಲ. ಇಲ್ಲಿ ಸಾಯ್ತಾ ಇರ್ತಕ್ಕಂಥದ್ದು ನನ್ನ ರೈತರು, ಸೋಲ್ತಿರ್ತಕ್ಕಂಥದ್ದು ನನ್ನ ರೈತರು. ಸ್ನೇಹಿತರೆ, NCRB ಬ್ಯೂರೋ ರಿಪೋರ್ಟ್ ಪ್ರಕಾರ ಹೇಳ್ತಾ ಇದ್ದೀನಿ, ನೋವಿಂದ ಈ ಪುಣ್ಯ ದಿನದಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ, 3,83,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತಿಗೆ ರಾಷ್ಟ್ರೀಯ ಆಪತ್ತು ನಿರ್ವಹಣಾ ಇಲಾಖೆಯ ವರದಿನೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಮಾಧ್ಯಮದ ಸ್ನೇಹಿತರ ಮುಂದೆ. 3,683,000 ಜನ ನನ್ನ ಅನ್ನದಾತರು, ಜಗತ್ತಿಗೆ ಅನ್ನ ಕೊಟ್ಟವರು, ಜಗತ್ತಿಗೆ ಕೃಷಿ ಹೇಳ್ಕೊಟ್ಟವರು. ಇವತ್ತು ಅತ್ಯಂತ 365 ದಿನನೂ ಕೃಷಿ ಯೋಗ್ಯವಾಗಿ ಮಾಡುವಂತ ಜಾಗ ಏನಾರು ಇದ್ರೆ ಅದು ಈ ದಕ್ಕನ್ ಪ್ರಸ್ಥಭೂಮಿ. ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 9 ತಿಂಗಳು ಕೃಷಿ ಮಾಡ್ಲಿಕ್ಕೆ ಆಗಲ್ಲ, ಆಸ್ಟ್ರೇಲಿಯಾದಲ್ಲಿ 6 ತಿಂಗಳು ಮಾಡಕ್ಕಾಗಲ್ಲ, ಅಮೆರಿಕದಲ್ಲಿ 7 ತಿಂಗಳು ಮಾಡಕ್ಕಾಗಲ್ಲ. ಯಾವುದೇ ಮುಂದುವರಿದ ರಾಷ್ಟ್ರಗಳಲ್ಲೂ ವರ್ಷದ 365 ದಿನನೂ ಕೃಷಿ ಯೋಗ್ಯ ಮಾಡ್ಲಿಕ್ಕೆ ಆ ಪ್ರಕೃತಿ ಮಾತೆ ಸ್ಪಂದಿಸಲ್ಲ. ನೀವೆಷ್ಟು ಪುಣ್ಯವಂತರು ಯೋಗ್ಯವಂತರು ಅಂತ ನಿಮ್ಗೇನಾದ್ರು ಗೊತ್ತೇನ್ರಿ? ಈ ಮಣ್ಣಲ್ಲಿ ಹುಟ್ಟಿದಿರಿ, 365 ದಿನ ಕೃಷಿ ಮಾಡ್ಬೋದಾ? ಮಾಡ್ತಾ ಇದ್ದೀರಾ ತಾನೆ? 365 ದಿನನೂ ಕೃಷಿ ಮಾಡಿ 80 ವರ್ಷದಿಂದನೂ ಅದೇ ವೃತ್ತಿಯಲ್ಲಿ ಸೋಲ್ತಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಯಾರ್ರಿ? ಯಾರದಕ್ಕೆ ಕಾರಣ? ಯಾರ ಕಾರಣ? ನಾನು ಗೌರವಿಸ್ತೇನೆ, ಇವರು ಬಹಳ ಚೆನ್ನಾಗಿ ಮಾತನಾಡಿದ್ರು. ನಮ್ಮ ಹೆಸರು ಗೊತ್ತಾಗಲ್ಲ, ವೃತ್ತಿಯಲ್ಲಿ ಪ್ರಾಧ್ಯಾಪಕರು ಅಂತ ಹೇಳಿದ್ರು, ನನಗೆ ಗೌರವ ಇದೆ. ಅಲ್ಲ, ಮೊನ್ನೆ ನಮ್ಮ ನೆಚ್ಚಿನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ 8ನೇ ವೇತನ ಆಯೋಗ. ಸ್ವಲ್ಪ 2 ನಿಮಿಷ ಹೃದಯದಿಂದ ಕೇಳಬೇಕಿದನ್ನ, ಬಹುಶಃ ನಿಮ್ಗೆ ಯಾರು ಎಲ್ಲೂ ಹೇಳ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ 2026 ಜನವರಿ 1ನೇ ತಾರೀಕು ಹೊಸ ವರ್ಷಕ್ಕೆ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಸಂಕ್ರಾಂತಿ ಹಬ್ಬದ ದಿನ ರಾಜ್ಯದ 49 ಲಕ್ಷ ಕೇಂದ್ರ ಸರ್ಕಾರದ ಉದ್ಯೋಗದಾತರಿಗೆ 63 ಲಕ್ಷ ಪಿಂಚಣಿದಾರರಿಗೆ 8ನೇ ವೇತನ ಆಯೋಗ ಜಾರಿಯಾಗಿದೆ. ಸರಿ, ಏನಿದು ಅಂತ ಕೇಳ್ಬೋದು ನೀವು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿದ ಒಬ್ಬ ವ್ಯಕ್ತಿಗೆ ಅವನು 18,000 ತಗೋತಿದ್ರೆ 26,000 ರೂಪಾಯಿ ಸ್ಯಾಲರಿ ಜಾಸ್ತಿ ಆಗಿದೆ. ತುಟಿ ಬತ್ತಿ ಅಂತ ಎಕ್ಸ್ಟ್ರಾ, ವೇತನ ಬತ್ತಿ ಅಂತ ಎಕ್ಸ್ಟ್ರಾ. ಅಲ್ಲ ಸ್ವಾಮಿ, ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತಾನೆ, ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಋಣದ ಪ್ರಜ್ಞೆ ಇಲ್ವೇನ್ರಿ? ಇವತ್ತು ಈ ರಾಜ್ಯದ 224 MLAಗಳನ್ನ ನಾನು ಪ್ರಶ್ನೆ ಮಾಡ್ತೇನೆ, ಎಷ್ಟು ಸರಿ ಅಧಿವೇಶನ ಮಾಡಿದ್ರಿ ನೀವು? ಎಷ್ಟು ಸರಿ? ಈಗಷ್ಟೇ 15 ದಿನದಿಂದ ತಾವು ಬೆಳಗಾವಿ ಅಧಿವೇಶನದಲ್ಲಿ ಏನ್ರಿ ಮಾಡಿದ್ರಿ ನೀವು? ನಿಮಗ್ ಬೇಕಾದಂತ ಫಂಡ್ ಜಾಸ್ತಿ ಮಾಡ್ಕೊತೀರಿ, ನಿಮಗ್ ಬೇಕಾದಂತದ್ ಮಾಡ್ಕೊಡ್ತೀರಿ. ಅಲ್ಲ, 80 ವರ್ಷದಿಂದನೂ ಇದೇ ವೃತ್ತಿಯಲ್ಲಿ ಎಷ್ಟೇ ಬಾರಿ ಸೋತ್ರು, ಮತ್ತೊಮ್ಮೆ ಆ ತಾಯಿಯನ್ನ ನಂಬಿ ಪದೇ ಪದೇ ಸೋತ್ರು, ಕಡೆ ಪಕ್ಷ ಆ ಮಡದಿಯ ತಾಯಿಯ ತಾಳಿಯನ್ನಾದ್ರೂ ಹಣ ಇಟ್ಟು ಕೃಷಿ ಮಾಡ್ತಿದ್ದಾನಲ್ರಿ, ಅವ್ರ ಬಗ್ಗೆ ನಿಮಗ್ ಕಣ್ಣು ಕಾಣಲೇ ಇಲ್ವೇನ್ರಿ? ಒಂದಿನನಾದ್ರೂ ಕಾಸ್ಟ್ ಆಫ್ ಕಲ್ಟಿವೇಶನ್ ಒಂದಿನನಾದ್ರೂ ಅಧಿವೇಶನದಲ್ಲಿ ಈ ನೆಲ ಕಂಡ ಒಬ್ಬ ಧೀಮಂತ ನಾಯಕ ಬರೀ ಟೊಮೊಟೊಗಾಗ ಖರ್ಚು ಬಗ್ಗೆ ಚರ್ಚೆ ಮಾಡ್ಲಿಲ್ವಂದ್ರಿ ಅಧಿವೇಶನದಲ್ಲಿ? ಟೊಮೊಟೊಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಒಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡ್ಲಿಲ್ಲ.
ಇವತ್ತು ಪ್ರತಿ 10 ವರ್ಷಕ್ಕೊಮ್ಮೆ 1952ರಿಂದ ಇವತ್ತು 2026ವರೆಗೆ 8ನೇ ವೇತನ ಆಯೋಗ ಕೊಡ್ತಾ ಇದ್ದೀರಿ. ಕೊಡಿ, ಸಂತೋಷ. ನಮ್ಗೇನಾದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ನಾವು ಗೌರವಿಸ್ತೇನೆ. ಬೇಕು, ಶಿಕ್ಷಕರು, ನಮ್ಮ ಸರ್ಕಾರಿ ನೌಕರರು ಎಲ್ಲರೂ ಬೇಕು. ಇವತ್ತು ಸರ್ಕಾರಿ ನೌಕರರಿಗೆ ವೇತನ ಇದೆ, ಸಂಬಳ ಇದೆ, ವೇತನ ಆಯೋಗ ಇದೆ. ಖಾಸಗಿ ಉದ್ಯೋಗದಾರರಿಗೆ ಇನ್ಕ್ರಿಮೆಂಟ್ ಇದೆ, ಇನ್ಸೆಂಟಿವ್ ಇದೆ. ಪಾಪ ಬೆಳಗ್ಗೆ ತಿಂಡಿ ಕೊಡ್ತಾನೆ, ಮಧ್ಯಾಹ್ನ ಊಟ ಕೊಡ್ತಾನೆ, ರಾತ್ರಿ ನೀವು ಮಲಿಕಂಬೇಕಾದ್ರೆ ಊಟ ಕೊಡ್ತಾನಲ್ಲ. ಈ ತಪ್ಪಿಗೆ ಅವನಿಗೇನು ಬೇಡವೇನ್ರಿ? ಅವನು ಮನುಷ್ಯನೇ ಅಲ್ವಾ? ಇನ್ನು ಎಷ್ಟು ದಿನ ಸಾಲದಲ್ಲೇ ಹುಟ್ಟಬೇಕು, ಸಾಲದಲ್ಲೇ ಸಾಯ್ಬೇಕು? ಅವನು ಎಷ್ಟು ದಿನ ಸಾಯ್ಬೇಕ್ರಿ ಅವನು? ಒಂದ್ ಕೆಲಸ ಮಾಡಿ, ಎಲ್ಲ ರೈತರದ್ದು ಒಂದು ಪಟ್ಟಿ ಮಾಡ್ಬಿಡಿ, ಈ ದೇಶದಲ್ಲಿರೋದನ್ನ ಎಲ್ರಿಗೂ ಮರಣ ಶಾಸನ ಕೊಟ್ಬಿಡಿ, ನೀವೇ ಚೆನ್ನಾಗಿ. ಯಾಕೆಂದ್ರೆ ಇವತ್ತು ಈ ಗಂಡಾಂತರದಿಂದ ಪಾರ್ ಮಾಡೋ ಯೋಗ್ಯತೆ ನಿಮ್ಗಿಲ್ಲ. ಯಾಕೆಂದ್ರೆ ಇವತ್ತು ಮಾತನಾಡ್ಬೇಕಾಗಿದೆ ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ. ಇವತ್ತು ಅನ್ನದಾತನ ನೋವನ್ನ, ಕೂಗನ್ನ, ಈ ಸಮಸ್ಯೆಯನ್ನ ನಿವಾರಣೆ ಮಾಡೋ ಯೋಗ್ಯತೆ ನಿಮ್ಗಿಲ್ಲ. ನಿಮ್ ಕೈಲಿ ಆಗೋದು ಇಲ್ಲ. ಇಲ್ಲ, ಒಳ್ಳೆ ಬೆಳೆನ ಸೃಷ್ಟಿ ಮಾಡ್ಕೊಡಕ್ಕೂ ಆಗಲ್ಲ. ಅವ್ರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆ ಕೊಡೋ ಯೋಗ್ಯತೆನೂ ನಿಮ್ ಕೈಲಿಲ್ಲ. ನಿಮ್ ಕೈಲಿ ಆಗೋದಿಲ್ಲ, ಬಿಟ್ಬಿಡಿ. ಯಾರು ಕೇಳಿದ್ರು ನಿಮ್ನ ಸಾಲ ಮನ್ನಾ ಮಾಡಿ ಅಂತ? ರೈತನು ಬೇಕಾದಂತ 3 ಕೊಡ್ರಿ. ನಿಮ್ಗೆ ಎಷ್ಟು ಕೋಟಿ ಸಾಲ ಬೇಕು? ನನ್ನ ರೈತ ಕೊಡ್ತಾನೆ. ಎಷ್ಟು ಬೇಕು ನಿಮ್ಗೆ? ಈ ವರ್ಷದ ಬಜೆಟ್ ಎಷ್ಟು? ಅದ್ರಲ್ಲಿ ಕೃಷಿಗೆ ಎಷ್ಟು ಕೊಟ್ಟಿದ್ದೀರಿ ನೀವು? ಯಾಕೆ ಕಟ್ಟೆ ಕಡೆಯ ನನ್ನ ಅನ್ನದಾತನ ಮುಟ್ಟಿದೆ? ಬಹುಶಃ ನಾನು ಕಳೆದ ಬಾರಿ ಇಲ್ಲೆಲ್ಲೋ ಒಂದ್ಸರಿ ಕಾಡು ಪ್ರಾಣಿಯಿಂದ ಆದಂತ ಈ ತಾಲೂಕಲ್ಲಿ ಅತಿ ಗಂಭೀರವಾದಂತ ಸಮಸ್ಯೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ತೆಗೀರಿ. ಇವತ್ತು ಈ 16ನೇ ವಿಧಾನಸಭಾ ಚುನಾವಣೆ 2028ಗೆ ಬರ್ತಿದೆ. ಇಲ್ಲಿವರೆಗೆ ಹುಲಿ, ಚಿರತೆ, ಆನೆಯಿಂದ ದಾಳಿಯಾದಂತ ಕುಟುಂಬಕ್ಕೆ ಎಷ್ಟು ಕೊಟ್ಟಿದ್ದೀರಣ್ಣ? ಅದೇ ಒಬ್ಬ IAS ಆಫೀಸರ್ ಅಧಿಕಾರಿಗೆ ಸತ್ರೆ SIT ತನಿಖೆ ಮಾಡ್ತೀರಿ. ಇಲ್ಲಿವರೆಗೆ 3,83,000 ಜನ ಸತ್ರಲ್ಲ ಸ್ವಾಮಿ. ಯಾವ್ದಾದ್ರು ಒಂದು ವರದಿ, ಒಂದು ಆಯೋಗ, ಒಂದು ತನಿಖೆ ಮಾಡೋ ಯೋಗ್ಯತೆ ನಿಮ್ಗಿದೆಯಾ? ನಾನು ಒಂದು ಮಾತು ಹೇಳ್ತೀನಿ. ಇವತ್ತು ನಮ್ಮ ರೈತರು ಒಂದು ನಿರ್ಧಾರ ಮಾಡ್ತಾರೆ, ನಾಳೆಯಿಂದ ನಾನು ಬೆಳಿತೇನೆ, ಬರೀ ನಾನೇ ತಿಂತೇನೆ. ಏನಾಗ್ಬೋದು? ಬೆಳಿತೀವಿ, ಬಟ್ ಮಾರಾಟ ಮಾಡಲ್ಲ, ನಾವೇ ತಿಂತೀವಿ. ಏನ್ ಮಾಡ್ತೀರಿ ಹೇಳಿ? ನಾಳೆ ಏನ್ ತಿಂತೀರಿ? ಇವತ್ತು ರಾತ್ರಿ 8:00ವರೆಗೆ ಡಿನ್ನರ್ ಮಾಡ್ಬೇಕಲ್ಲ, ಏನ್ ಮಾಡ್ತೀರಿ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಇದು ಏನ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತನಾ? ನೀವು ಆಡಿದ್ದೆ ಆಟನಾ? ಇದೆಲ್ಲ ಒಳ್ಳೆಯ ಬೆಳವಣಿಗೆ ಎಲ್ಲ. ವರ್ಷದ ಮೊದಲ ಹೊಸ್ತಿನಲ್ಲಿ ನಾವಿದ್ದೇವೆ, ವರ್ಷದ ಮೊದಲನೇ ಹಬ್ಬದಲ್ಲಿ ನಾವಿದ್ದೇವೆ. ಇವತ್ತು ಗ್ರಾಹಕ ಸಂತೃಪ್ತಿ ಆದ್ರೆ ಮಾತ್ರ ರೈತ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ ಎಂಬ ಅರಿವು ನಿಮಗೆ ಬರಬೇಕಾಗಿದೆ. ಇವತ್ತು ಏನ್ ರೈತನ ಸಮೃದ್ಧಿ ಮಾಡ್ತಿದ್ದೀರಿ? ದಯಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು 8ನೇ ವೇತನ ಆಯೋಗವನ್ನ ಜಾರಿ ಮಾಡಿದಿರಲ್ಲ, ಅದೇ ರೀತಿ ನಮ್ಮ ಹಸಿರು ಕ್ರಾಂತಿ ಅಧಿಕಾರ ಸ್ವಾಮಿನಾಥ್ ಅವರು ಒಂದು ವರದಿ ಕೊಟ್ರಲ್ಲ, ಹೆಚ್ಚು ಕಮ್ಮಿ 20 ವರ್ಷ ಆಯ್ತಲ್ಲ. ಬಿಜೆಪಿ ಸರ್ಕಾರ ಆಗ್ಬೋದು, ನಾನು ಇವತ್ತು ರಾಜಕೀಯ ಬಗ್ಗೆ ಮಾತಾಡ್ತಲ್ಲ, ಬಟ್ ಮಾತಾಡ್ಲೇಬೇಕಾಗಿದೆ. ರಾಜಕೀಯ ಅಲ್ಲ, ಇವತ್ತು ನಾವ್ ಎಲ್ಲಾ ಸರ್ಕಾರ ನೋಡಿದ್ವಲ್ಲ. ಇವತ್ತು ಸ್ವಾಮಿನಾಥನ್ ವರದಿ ಕೊಟ್ರಲ್ಲ, MSP ಕೊಡಿ ಅಂತ, ಕನಿಷ್ಠ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೆಲೆ. 80 ವರ್ಷಕ್ಕೆ 22 ಬೆಳೆಗಳಿಗೆ ಮಾತ್ರ ಕೊಟ್ಟಿದ್ದೀರಿ ನೀವು ಕನಿಷ್ಠ ಬೆಂಬಲ ಬೆಲೆ. ಸಾಕ? 200 ಬೆಳೆ ಇದೆ, ನಮ್ಮ ರೈತ ಬೆಳೀತಿರೋದು 200 ಬೆಳೆ ಇದೆ, ಅದರ 10% ಇಲ್ಲ ನೀವು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ನಾನು ಪರಿಪರಿಯ ಕೈ ಮುಗಿದು ಕೇಳ್ತಾನೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ, ಇನ್ನು ಮುಂದಿನ ದಿನಗಳಲ್ಲಾದ್ರೂ ರೈತರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ, ಅವ್ರಿಗೂ ಬದುಕಲು ಅವಕಾಶ ಮಾಡಿಕೊಡಿ. ಅವರು ಚೆನ್ನಾಗಿರ್ಬೇಕು, 4ರಂತೆ ಬದುಕಬೇಕು. ನನ್ನ ರೈತನು ಸಮಾಜದಲ್ಲಿ 4ರಂತೆ ಬದುಕಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಯೋಗ್ಯವಾದಂಥ ಬದುಕನ್ನ ನಡೆಸಬೇಕು. ಕಡೆ ಪಕ್ಷ ಏನೇ ಬಂದರೂ ಕೂಡ ಕ್ಯಾರ್ ಹಾಸ್ಪಿಟ್ಲು, ಚೆಲುವಂಬ ಹಾಸ್ಪಿಟ್ಲಿಗೆ ಹೋಗ್ಬಾರ್ದ್ರಿ. ಅವರು ಕೂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಏನಿದೆ, ಅಪೋಲೋ ಮಣಿಪಾಲ್ಗೆ ಹೋಗ್ಬೇಕ್ರಿ. ಯಾವಾಗ್ರಿ ಹೋಗೋದು ನಮ್ಮ ಅನ್ನದಾತ? ಮಣಿಪಾಲ್ಗೂ ಅಪೋಲೋಗೂ. ಇವತ್ತು ನನ್ನ ರೈತರ ವಾರ್ಷಿಕ ವರಮಾನ, ಮಾಸಿಕ ವರಮಾನ 6,000 ಇಲ್ಲ. ಹೇಗೆ ಜೀವನ ಮಾಡೋದು? ಹೇಗೆ ಜೀವನ ಮಾಡೋದು? ಸೊ ದಯಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ಈ ಪುಣ್ಯಭೂಮಿ ಕರ್ಮಭೂಮಿಯಿಂದನೇ ಒಂದು ಅಭಿಯಾನ ಪ್ರಾರಂಭ ಆಗಲಿ. ಈ ಒಂದು ಏನು ವನಸಿರಿ ನಾಡೆಂದೇ ಒಂದು ಎಲ್ಲ ಸಂಪತ್ತುಗಳನ್ನ ಕ್ರೋಢೀಕರಿಸಿಕೊಂಡಿರತಕ್ಕಂಥ ಬಹಳ ಅತ್ಯಂತ
ಫಲವತ್ತಾದ ಭೂಮಿ ಸ್ವರ್ಗ ಅಂತ ಏನಿದೆ, ಇಲ್ಲಿಂದನೇ ರೈತರ ಬದುಕು ಬದಲಾಗ್ಲಿ. ನಾಳೆಯಿಂದನಾದ್ರೂ ಈ ಸಂಕ್ರಾಂತಿ ಹಬ್ಬದ ಸುಗ್ಗಿ ಹಬ್ಬ ನಾವೇನ್ ಮಾಡಿದೀವಿ, ಬಹುಶಃ ನಾವು ಯಾವತ್ತೂ ಈ ರೀತಿ ಕಠಿಣವಾಗಿ ಮಾತನಾಡ್ತಕ್ಕಂಥದ್ದಿಲ್ಲ. ಬಟ್ ಇವತ್ತು ಮಾತಾಡ್ಬೇಕಾಗಿದೆ, ಸುಗ್ಗಿ ಹಬ್ಬದಲ್ಲಾದ್ರೂ ಮಾತನಾಡ್ಬೇಕಾಗಿದೆ. ಈ ಸುಗ್ಗಿಯ ಸೊಡಗನ್ನ ರಾಜ್ಯದ ಎಲ್ಲ ಜನತೆಗೂ ತೋರ್ಸೋದಷ್ಟೇ ಅಲ್ಲ, ಈ ಸುಗ್ಗಿಯ ಹಿಂದೆ ಆ ಬೆವರಿನ ಕಥೆ ಏನಿದೆ ಎಂಬುದ ಒಂದು ಸ್ವಾದಿಷ್ಟವನ್ನ ತೆರೆದಿಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ಅಮೂಲ್ಯವಾದಂತ 2 ವಿಚಾರಗಳನ್ನ ನಿಮ್ ಮುಂದೆ ಹೇಳೋಗ್ತಾ ಇದ್ದೀನಿ. ಈ ದೇಶದ ಆಧಾರ ಸ್ತಂಭಗಳಲ್ಲಿ ರೈತ ಬಿಟ್ರೆ ನೆಕ್ಸ್ಟ್ ನನ್ನ ಯುವಕರು ಬರ್ತೀರಿ. ತಾವು ಯೋಚನೆ ಮಾಡ್ಬೇಕಾಗತ್ತೆ, ಪ್ರಶ್ನೆ ಮಾಡ್ಬೇಕಾಗತ್ತೆ. ನಾಳೆ ನಮಗೂ ಬದುಕಲಿಕ್ಕೆ ಹಕ್ಕಿದೆ. ನನ್ನ ಹಕ್ಕು ನನ್ನ ಬದುಕು. ನನ್ನ ಬೆಳೆದ ಬೆಳೆಗೆ ನೀವು ಕೊಡ ಯೋಗ್ಯತೆ ಇಲ್ಲದೆ ಹೋದ್ರು ಕಡೆ ಪಕ್ಷ ಆ ಮಾರುಕಟ್ಟೆಯಲ್ಲಿ ನೀವು ಬೆಳೆದ ಬೆಳೆಗೆ ಒಂದು ಬೆಲೆಯನ್ನ ನಿಗದಿ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಯಾವಾಗ ಬರುತ್ತೆ ಆವಾಗ ಮಾತ್ರ ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ ಎಂಬ ಸತ್ಯವನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೂ 100 ವರ್ಷ ಕೊಟ್ಟರು ಸರ್ಕಾರ ರೈತ ಬೆಳೆದ ಬೆಳೆಗೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಗ್ರಾಹಕರ ಹಿತಾಸಕ್ತಿಯನ್ನ ಎತ್ತಿಡಿಯುತ್ತೆ ವಿನ ಸರ್ಕಾರ ಹಣದುಬ್ಬರದ ಯೋಚನೆ ಮಾಡುತ್ತೆ ವಿನ ಸರ್ಕಾರ ರೈತ ಬೆಳೆದ ಬೆಳೆಗೆ ಬೆಲೆ ಕೊಡಬೇಕು ಎಂಬ ಚಿಂತನೆ, ಇಚ್ಛಾಸಕ್ತಿ, ಹಿತಾಸಕ್ತಿ ಅವರಲ್ಲಿ ಇದ್ರೂ ಕೂಡ ಅದನ್ನ ನಿಭಾಯಿಸತಕ್ಕಂಥ ನಿಟ್ಟಿನಲ್ಲಿ ಸಾಧ್ಯವೇ ಇಲ್ಲ ಎಂಬ ಅಂಕಿ ಅಂಶಗಳನ್ನ ಕುರಿತು ಅದರೆಲ್ಲ ವಿಶ್ಲೇಷಣೆಗಳನ್ನ ನಾವೆಲ್ಲ ತಜ್ಞರ ಜೊತೆ ಚರ್ಚೆ ಮಾಡಿ ಇವತ್ತು ನಾನು ಈ ಪುಣ್ಯಭೂಮಿ ಕರ್ಮಭೂಮಿಯ ಚಕ್ಕೋಡಹಳ್ಳಿ ಗ್ರಾಮದಲ್ಲಿ ನಾನು ಹೇಳಿ ಹೋಗ್ತಾ ಇದ್ದೀನಿ. ದಯಮಾಡಿ ನೀವು 4 ಗಂಟೆ ಬದುಕಬೇಕು ಅಂದ್ರೆ, ನೀವು ಸಿರಿವಂತರಾಗಬೇಕು ಅಂದ್ರೆ, ನಾಳೆ ನನ್ನ ಅನ್ನದಾತರ ಮಕ್ಕಳು ಬೆಳಿಬೇಕು, ಅವರು ಬದುಕಬೇಕು ಅಂದ್ರೆ ನಿಜವಾಗ್ಲೂ ಕೃಷಿ ಉದ್ದಿಮೆ ಆಗ್ಬೇಕು. ಕೃಷಿ ಉದ್ದಿಮೆ ಆಗದ ಹೊರತು, ರೈತ ಉದ್ಯಮಿ ಆಗದ ಹೊರತು ಯಾವುದೇ ಕಾರಣಕ್ಕೂ ರೈತ ಸಮಾಜದಲ್ಲಿ 4 ಗಂಟೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಸತ್ಯವನ್ನ ಇವತ್ತು ಚಕ್ಕೋಡನಹಳ್ಳಿ ಗ್ರಾಮದ ಅನ್ನದಾತರ ಸಮ್ಮುಖದಲ್ಲಿ ಹೇಳಿ, ಇದು ರಾಜ್ಯದ 6022 ಪಂಚಾಯಿತಿಗಳಲ್ಲೂ ಕೂಡ ಈ ಸತ್ಯದ ಅರಿವನ್ನ ಅರ್ಥ ಮಾಡಿಕೊಂಡು ಕೇವಲ ಲೋಕಸಭೆ ವಿಧಾನಸಭೆಗೆ ಅಷ್ಟೇ ಅಲ್ಲ, ಗ್ರಾಮ ಸಭೆಗಳಲ್ಲೂ ಕೂಡ ರೈತರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಲಿ. ನಾಳೆಯಿಂದ ರೈತ ಅನುಭವಿಸ್ತಿರ್ತಕ್ಕಂಥ ಯಾತನೆಗೆ, ನೋವಿಗೆ ಆ ತಾಯಿ ಚಾಮುಂಡೇಶ್ವರಿ ತಂಗಿ ಏನು ಇವತ್ತು ನಿಮ್ ತಾಲೂಕಲ್ಲಿ ನೆಲೆಸಿದ್ದಾಳೆ ಚಿಕ್ಕದೇವಮ್ಮ, ನಾಳೆಯಿಂದನಾದ್ರೂ ನಿಮ್ ಬದುಕಿನ ಒಂದು ಬಂಗಾರ ಮಾಡ್ಲಿ, ಒಂದು ಚೈತನ್ಯ ಕೊಡ್ಲಿ, ಹೊಸ ಬೆಳಕನ್ನ ಕೊಡ್ಲಿ ಅಂತ ಹೇಳಿ ನಾನು ಪ್ರೀತಿಯಿಂದ ಆ ತಾಯಿಯಲ್ಲಿ ಪರಿಪರಿಯಾಗಿ ಬೇಡ್ತಾ, ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೋ ಅಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ. ಅಂತ ದೇವತೆಗಳನ್ನ ನಾವಿವತ್ತು ಗೌರವಿಸೋಣ, ಅಂತ ದೇವತೆಗಳನ್ನ ಪೂಜಿಸೋಣ ಅಂತ ಹೇಳಿ ಇವತ್ತೇನು ನಮ್ಮನ್ನ ಪ್ರೀತಿಯಿಂದ ಇವತ್ತು ಚಕ್ಕೋಡನಹಳ್ಳಿ ಗ್ರಾಮದಲ್ಲಿ ನಮ್ಮ ರೈತ ಕಲ್ಯಾಣ ಸಂಘದ ನಾಮಫಲಕ ಮತ್ತು ಸಂಘದ ಉದ್ಘಾಟನೆಯನ್ನ ಮಾಡಿದಿರಿ. ಇದಕ್ಕೆ ಯಾವತ್ತು ನನ್ನ ಉಸಿರಿರೋವರೆಗೂ ನಿಮ್ ಜೊತೆ ಋಣಿಯಾಗಿರ್ತೇನೆ ಎಂಬ ಮಾತನ್ನ, ಜೊತೆಗೆ ನಿಮ್ಮ ಮನೆಯ ಅಥವಾ ಈ ಗ್ರಾಮದ ಮಗನಾಗಿ ನಿಮ್ಮೊಂದಿಗೆ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರ್ತೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.